ಶರೀಫ್ ಅಜ್ಜ ಬರೆದಂತ ಹಾಡು. ಸುಗ್ಗಿ ಅಂತ ಅಂದ್ರೆ ನಮ್ಮ ನೆಲದ ಮೂಲವನ್ನ ತಿಳಿಯೋದು ಅಂತ ಹೇಳ್ತಾರೆ. ಸುಗ್ಗಿ ಮಾಡೋಣ ಬಾರವ ಅಂತ ಶ್ರಮ ಸಂಸ್ಕೃತಿಯನ್ನ ಸಂಭ್ರಮಿಸಬೇಕು, ಬಾಳನ್ನ ಹಸನು ಮಾಡಬೇಕು ಅಂತ ಅಜ್ಜ ಅವರು ಬಹಳ ಅರ್ಥಪೂರ್ಣವಾಗಿ ಮಾಡಿದಂತ ಹಾಡು. ಸೊ ಅರ್ಜುನ್ ಸರ್, ನಿಮಗೆ ಹೇಗ್ ಅನ್ಸ್ತು ಈ ಪರ್ಫಾರ್ಮೆನ್ಸ್? ಸಾಧ್ವಿನಿ ಅವರೇ, ನಿಮ್ಮ ಕಾನ್ಫಿಡೆನ್ಸೇ ಇವತ್ತು ಹೈಲೈಟ್ ಆ್ಯಂಡ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ನಿಮಗೆ ಫೋಕ್ ಜಾನರ್ ಕೊಟ್ಟರೆ ಅದು 100% ಸಿಕ್ಸರ್ ಹೊಡೆದಿದ್ದೀರಾ. ಬಹಳ ಅದ್ಭುತವಾಗಿದೆ. ಇಟ್ ವಾಸ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವಿಪಿ ಸರ್, ಸಾಧ್ವಿನಿ ಭಾಳ ಚೆನ್ನಾಗಿ ಹಾಡಿದ್ರಿ. ನಮ್ಮೆಲ್ಲ ಅಣ್ಣ ತಮ್ಮಂದ್ರು ಮಿಂಚ್ತಾವ್ರಿ ಇವತ್ತು. ನಮ್ಮ ಈ ಸಾಹೇಬ್ರು ಇಲ್ಲಿ ಆ ಪಾಸ್ ಕೊಟ್ಟ ರಿದಮ್ ಮತ್ತೆ ಬರ್ತಿದಂಗೆ ಶುರು ಆಗ್ತಾರೆ. ಮಜಾ ತಗೊಂಡು ನುಡಿಸ್ತಾವ್ರೆ ಎಲ್ಲರೂ. ಅವ್ರಿಗೆ ಎಲ್ಲಿಲ್ಲದ ಎನರ್ಜಿ ಸರ್ ಈ ಹಾಡುಗಳಿಗೆ. ಹೌದು, ಅವರೆಲ್ಲ ಅದೆಲ್ಲ ಅವ್ರ ಹಾಡುಗಳು ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸಾಧ್ವಿನಿ. ಥ್ಯಾಂಕ್ ಯು ಸರ್. ಲಕ್ಷ್ಮೀ ಮೇಡಮ್ ನಾನು ನೋಡ್ತಾ ಇರ್ತೀನಿ, ಅವ್ರ ಟಿವಿಯಿಂದ ಯಾರಾದ್ರೂ ಬಂದು ಹಿಂಗೆ ಹಾಡ್ಬಿಟ್ರೆ ಅವರು ಫುಲ್ಲು ಆಸಮ್ ಆಗಿರ್ತಾರೆ. ಆಸಮ್. ಮೇಡಮ್ ಹೇಳಿ, ಇವತ್ತು ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಯ್ತು ಸರ್. ನೀವು ಹೇಳ್ದಂಗೆ ಸಾಧ್ವಿನಿ ಸ್ಟ್ರಾಂಗ್ ಪಾಯಿಂಟ್ ಫೋಕ್ ಅಲ್ಲಿ. ಸೊ ನನಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಇತ್ತು ಸಾಧ್ವಿನಿ ಚೆನ್ನಾಗಿ ಹಾಡೇ ಹಾಡ್ತಾರೆ ಅಂತ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಪಿ ಸರ್. ಮಹಾಗುರುಗಳೇ, ಶಿಶುನಾಳನ ಪಾದ ಹಿಡಿ, ಜನಪದದ ನಾದ ಹಿಡಿ, ನೀನು ಸ್ಟಾರ್ ಆಗ್ತೀಯ. ಸ್ಟಾರ್ ಪ್ರಪಂಚಕ್ಕೆ ಸಾಮರಸ್ಯವನ್ನು ಹೇಳಿಕೊಟ್ಟ ಗೋವಿಂದ ಭಟ್ಟರ ಪುಣ್ಯ ಶಿಷ್ಯ ಅವನು. ಅದರಿಂದ ಸಂಕೋಚ ಬಿಡು ಅಂತ ಹಾಡುಗಳು ತಗೋ, ಸಂಯೋಜನೆ ಮಾಡು, ಮುಳುಗು, ಅದ್ರಲ್ಲಿ ತೇಲು. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ಯಾ. ಯು ಫಿಟ್ ಫಾರ್ ದಿಸ್. ಓಕೆ, ಇವತ್ತು ಈ ಮಂಜುನ ಒಂಚೂರು ಸಭೆಗೆ ಪರಿಚಯಿಸೋಣ. ನಮ್ಮಲ್ಲಿ ಉತ್ತರ ಕರ್ನಾಟಕದಿಂದ ಬಂದಿದೆ ಒಂದು ಶಯನಾಯ ವಾದಕ. ಈತ ಅದ್ಭುತವಾದ ಶಯನಾಯ ವಾದಕ. ಈಗ ಉಮೇಶ್ ಈ ಸೇಮ್ ರಿದಮ್ನ ಕೊಟ್ಟರೆ ಅದ್ರ ಮೇಲೆ ಸೋಲೋ ನುಡಿಸ್ತಾರೆ. ನುಡಿಸ್ತೀನಪ್ಪ, ಪಲ್ಟಾಸ್ ಎಲ್ಲ ಇರಬೇಕು. ಓಕೆ, ಮಂಜು ಮಾತಾಡು. ಫಸ್ಟಿಗೆ ನಮ್ಮ ತಂದೆ ತಾಯಿಗಳಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಪುಣ್ಯ ಮಾಡಿದ್ದೀನಿ ನಿಜಕ್ಕೂ. ನಾನು ಇಂಥ ಒಂದು ವೇದಿಕೆ ಮೇಲೆ ಬಂದು ನಾನು ನನ್ನ ಕಲೆ ಪ್ರದರ್ಶನ ಮಾಡ್ತೀನಿ ಅಂತ ಅನ್ಕೊಂಡಿರಲ್ಲ, ನನ್ನ ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ. ನಿಜಕ್ಕೂ ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲ ಪುಟ್ಟರಾಜ್ ಗವಾಗಳ ಆಶೀರ್ವಾದ ನನಗೆ. ಅವರ ಆಶ್ರಮದಲ್ಲೇ 6 ವರ್ಷ ನಾನು ಸಂಗೀತ ಅಭ್ಯಾಸ ಮಾಡಿದ್ದೀನಿ. ನನ್ನ ಗುರುಗಳು ಪಂಡಿತ್ ಪುಟ್ಟರಾಜ್ ಗವಾಗಳು ಮತ್ತು ಪಂಚಾಕ್ಷರಿ ಅಣ್ಣಿಗೇರಿ ಸರ್. ಅವ್ರು ಬ್ಲೈಂಡ್ ಆರ್ಟಿಸ್ಟು. ಅವ್ರು ಹಾರ್ಮೋನಿಯಮ್ನಾಗ ಹೇಳಿದಾಗ ನಾನು ಶಾನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ ಸರ್. ನಮ್ಮ ತಂದೆಯವರು ದೇವೇಂದ್ರಪ್ಪ ಭಜಂತ್ರಿ ಅಂತ. ಅವ್ರು ಫಸ್ಟ್ ನನಗೆ ಶಹನಾಯಿ ಎಲ್ಲ ಕಲಿಸ್ಕೊಟ್ಟಿದ್ದು ಅವರೇ. ಆಮೇಲೆ ಆಶ್ರಮಕ್ಕೆ ಹೋಗಿ ನಾನು ಸಂಗೀತ ಅಭ್ಯಾಸ ಮಾಡಿದೆ. ಗ್ರೇಟ್ ಗ್ರೇಟ್. ನನ್ನ ಪ್ರಕಾರ ಜನಪದ ಮುಂದೆ ನವಜಾನಪದ ಆಗಬೇಕಂದ್ರೆ ಅದಕ್ಕೆ ಗಾಳಿ ವಾದ್ಯಗಳು ಬೇಕು. ಮೊದಲು ಶಹನಾಯ್, ಆಮೇಲೆ ಕೊಳಲು, ತಂತಿ ವಾದ್ಯಗಳಲ್ಲಿ ಸಾರಂಗಿ, ದಿಲ್ರುಬಾ. ಈ 4 ವಾದ್ಯಗಳು ಮುಂದಿನ ಜನಪದದ ಪೀಳಿಗೆಗೆ ಬಹಳ ಬಹಳ ಮುಖ್ಯ. ನೀನು ಇನ್ನೊಂದು 10 ಜನ ಶಹನಾಯಿ ವಾದಿಸೋರನ್ನ ಹುಟ್ಟಾಕ್ಬೇಕು. ಫಯಾಜ್ ಖಾನ್ ಅವ್ರಿಗೆ ಹೇಳಿದ್ದೀನಿ, ಸಾರಂಗಿ, ದಿಲ್ರುಬಾ ನುಡಿಸೋರನ್ನ ತಯಾರು ಮಾಡಿ ಅಂತ. ಅವರು ಕೂಡ ಮಾಡ್ತಿದ್ದಾರೆ. ಕೊಳಲಲ್ಲೂ ಕೂಡ ತುಂಬ ಜನ ಕೇಳ್ಕೊಂಡಿದ್ದೀವಿ. ಈ 4 ವಾದ್ಯಗಳು ನುಡಿಸುವ ಮುಂದಿನ ಪೀಳಿಗೆ ಉಟ್ಕೊಂಡ್ರೆ ಈ ಜಾನಪದ, ನವಜಾನಪದ, ನೀವು ಹಾಡಿದ ವಿಸ್ತಾರ ಜಾನಪದ, ನೀವು ಮಾಡಿದ ಪ್ರಬುದ್ಧ ಜಾನಪದ ಎಲ್ಲವೂ ಆಗ್ತವೆ. ನೋಡಪ್ಪ, ನಿನ್ನ ಕೈಯಲ್ಲಿದೆ ನಮ್ಮ ಜಾನಪದದ ಗುಟ್ಟು. ಖಂಡಿತ ಸರ್, ಖಂಡಿತ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಹಿರಿಮೆಯನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ನೋಡ್ತಾ ಇದ್ದೆ ಹಾಡನ್ನ, ನಿಮ್ಮ ಹಾಡನ್ನ ಎಂಜಾಯ್ ಮಾಡ್ತಿದ್ದೆ. ಅರ್ಜುನ್ ಸರ್ ಒಂದ್ಸಲಿ ನೋಡಿದ್ರೆ ಅವ್ರು ಹಾಗೆ ತೇಲೋಗ್ಬಿಟ್ಟಿದ್ರು ಹಾಡಲ್ಲಿ. ಈ ಹಾಡು ನಿಮ್ಗೆ ಇಷ್ಟ ಅಂತ ನಮಗೆ ಗೊತ್ತು. ಸೊ ನಿಮ್ಮಿಂದ ಶುರು ಮಾಡ ಸರ್. ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬ್ರಿಲಿಯಂಟ್. ಆ್ಯಂಡ್ ಅನ್ವಿತಾ ಅವರೇ, ಸ್ಪೆಷಲ್ ಮೆನ್ಷನ್ ನಿಮಗೆ. ಯು ಕಿಲ್ಡ್ ಇಟ್ ಯಾರು. ಯು ಆರ್ ಇನ್ ಅದರ್ ಸ್ಪೇಸ್. ಆ್ಯಂಡ್ ಸಾಕ್ಷಿ ಕೂಡ ಖಂಡಿತವಲ್ಲ. ಸಾಕ್ಷಿ 100% ಲಾಸ್ಟಲ್ಲಿ ನೀನು ಹಾಡಿದಂಥ ಆಲಾಪ್ ಒಂದು ಸಾಕು. ಒಂದು ನಾನು ಮೆನ್ಷನ್ ಮಾಡಲೇಬೇಕು, ಖಂಡಿತವಲ್ಲೂ ಇಂದು ನಾಗರಾಜ್ ಅವರ ಒಂದು ಮ್ಯಾಜಿಕಲ್ಲಿ ನಡೆದಿದೆ ಅನ್ನೋದು ಇದ್ರಲ್ಲಿ ಕಾಣ್ತಾ ಇದೆ. ಮೇಡಮ್, ಒಂದು ಸ್ಮಾಲ್ ರಿಕ್ವೆಸ್ಟ್, ನಿಮ್ಗೆ ಈ ಹಾಡು ಗೊತ್ತಿದ್ರೆ ನೀವು ಒಂದು 2 ಲೈನ್ ಹಾಡ್ಬೋದಾ? ನನಗೆ ಬಹಳ ಇಷ್ಟವಾದ, ಬಹಳ ಪ್ರಿಯವಾದ ಹಾಡು ಸರ್ ಇದು. ನನಗೆ ಎಷ್ಟು ಸಲ ಕೇಳಿದ್ರು ಪ್ರತಿ ಸಲ ಕಣ್ಣಂಚಲಿ ನೀರು ಬರುತ್ತೆ. ಅಷ್ಟು ಭಾವುಕಳಾಗ್ತೀನಿ ಅಂತ ಹೇಳ್ಬೋದು. ಖಂಡಿತ ಹಾಡ್ತೀನಿ ಸರ್. ಥ್ಯಾಂಕ್ ಯು.
ಅಡಗಿದೆ ಆ 7 ಸ್ವರಗಳು. ಅದಿಲ್ಲಿ ಸ್ವಲ್ಪ ಚೌಕಟ್ಟಿಗೆ ಹೋದ್ರೆ ಅದಕ್ಕೆ ರಾಗಗಳ ಹೆಸರು ಅದರಲ್ಲಿ ಸಾಹೇಬ್ರು ಹೇಳ್ದಂಗೆ ಮನೋಧರ್ಮ, ವಾದಿ, ಸಂವಾದಿ, ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಅದೊಂದು ಓಷನ್. ಬಟ್ ಎಲ್ಲವೂ ಈ 7 ಸ್ವರಗಳು ಭಗವಂತ ನಮಗೆ ಕೊಟ್ಬಿಟ್ಟ, ಕಿವಿಗಳಿಗೆ ಅರ್ಥ ಆಗೋಂಗ್ ಕೊಟ್ಬಿಟ್ಟ. ಸಂಗೀತದ ಆಳ, ಅದನ್ನ ಸ್ಪರ್ಶಿಸುವಂತಹ ಒಂದು ಸಮಯ ನಮ್ಮ ಜೀವನಾವಧಿಯಲ್ಲಿ ನಮಗೆ ಇದೆ. ಇಂಥ ವಿದ್ವಾಂಸರಿದ್ದಾರೆ ಇಲ್ಲಿ ಎಲ್ರು. ಸರೇಮಪ್ಪಗೆ ಇನ್ನೇನು ಬೇಡ, ಜನರ ಪ್ರೀತಿ ಆಶೀರ್ವಾದದಿಂದ ಇದು ಬಂದು ನಿಂತಿದೆ. ಜಾನಪದ ಸಂಕ್ರಾಂತಿ ಎಂಥ ದಿನ, ಎಂಥ ದಿನ. ಅಯ್ಯೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎ ಪಿ ಸರ್. ಮಹಾಗುರುಗಳೇ, ಚೆನ್ನಾಗಿ ಹಾಡಿದ್ರಿ ಮಕ್ಕಳೇ, ತುಂಬ ಚೆನ್ನಾಯ್ತಮ್ಮ. ಆ್ಯಕ್ಚುಲಿ ಈ ಸಂಯೋಜನೆ ಇವತ್ತು ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಪ್ರತಿಯೊಬ್ಬ ಮಗುವು ಇದನ್ನು ಕಲಿಯೋದಕ್ಕೆ ಇಷ್ಟಪಡುತ್ತೆ. ಅದು ಜನಪ್ರಿಯವಾಗೋದಕ್ಕೆ ಕಾರಣವಾದದ್ದು ಕೂಡ ನಮ್ಮ ಅನನ್ಯ ಭಟ್ ಅನ್ನೋ ಗಾಯಕಿಯಿಂದ. ಆಕೆ ಒಳ್ಳೆ ನಟಿ ಮತ್ತು ಗಾಯಕಿ ಕೂಡ. ಆಕೆಗೆ ಒಂದು ದೊಡ್ಡ ಧನ್ಯವಾದ ಹೇಳೋಣ. ಮಕ್ಕಳೇ, ಆಲ್ ದಿ ವೆರಿ ಬೆಸ್ಟ್. ಅಂತ ನಗರ ಜಾನಪದದ ಮಹನೀಯನನ್ನು ಇವತ್ತು ಜ್ಞಾಪಿಸ್ತಲ್ಲ ನೀನು. ಯು ಆರ್ ಅ ಪರ್ಫೆಕ್ಟ್ ಆರ್ಟಿಸ್ಟ್ ಅಂತ ನಾನು ಇಲ್ಲೇ ಉದ್ಗಾರ ಆಯ್ತದೆ. ಅದನ್ನು ಅದ್ಭುತವಾಗಿ ಹೇಳ್ಬಿಟ್ರೆ ಇವರು ಪಂಡಿತರು, ವಿದ್ವಾಂಸರು, ಜೊತೆಯಲ್ಲಿ ನಿಗರ್ವಿ ಅವರ ಆಲಿಂಗನ ಸಿಕ್ಕಿದೆಯಲ್ಲ ನಿನಗೆ, ಅದು ನಿನಗೆ ಕವಚ. ಈ ನಿಗರ್ವಿ ಆಶೀರ್ವಾದ ನಿನಗೆ ಜೀವನ ಪೂರ್ತಿ ಇರಲಿ. ಒಂದು ಮಿಸ್ಟೇಕ್ ಮಾಡಿಲ್ಲಪ್ಪ ಇದುವರೆಗೂ ಎಲ್ಲ ಎಪಿಸೋಡ್ಸಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿಲ್ಲ ನಿನಗೆ. ಹೇಗೆ ಹೊಗಳೋದು, ಅದಕ್ಕೆ ತಕ್ಕೋ ಬ್ಲೆಸ್ಸಿಂಗ್ ಬಾಣ. ಅಷ್ಟೇ ಸರ್, ಅದೇ ಎಲ್ಲದಕ್ಕಿಂತ ದೊಡ್ಡದು. ಥ್ಯಾಂಕ್ ಯು. ಅರುಣ್ ಸರ್ ಏನೋ ಮಾತಾಡಬೇಕು ಅಂತ ಅನ್ಕೊಂಡ್ರಿ. ಹರ್ಷ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಸರ್. ನಿಜವಾಗ್ಲೂ ನೀವು ಪರ್ಫಾರ್ಮ್ ಮಾಡಿದ್ದು ರಾಜು ಸರ್ನ ಜ್ಞಾಪಿಸ್ಕೊಳ್ಳೇಬೇಕು. ಅವರ ಕನ್ನಡದ ಸ್ಪಷ್ಟತೆ ಅದು ನಿಮ್ಮ ಹತ್ರ ಇದೆ. ಗುರುಗಳ ಆಶೀರ್ವಾದ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ಅವರ ಒಂದು ಆ ಮಾತಾಡೋ ಶೈಲಿ ಆಗಿರ್ಬೋದು, ಆಮೇಲೆ ರಿದಮಿಕ್ ಲ್ಯಾಂಗ್ವೇಜ್ ಆಗಿರ್ಬೋದು ಸ್ಟೇಜಲ್ಲಿ. ದ ಓನ್ಲಿ ಮ್ಯಾನ್ ರಾಜು ಸರ್. ಅವರ ಸುಗಮ ಸಂಗೀತಕ್ಕೆ ಮಾತ್ರ ನಾವು 6-7 ಜನ ರಿದಮ್ಸು, ಅವರೊಬ್ಬರೇ ಹಾರ್ಮೋನಿಯಮ್. ಅದು ಓನ್ಲಿ ಸುಗಮ ಸಂಗೀತದಲ್ಲಿ ಅವರೊಬ್ಬರನ್ನೇ ನೋಡಿರೋದು ನಾನು. ಜರಾಳ್ ಸರ್ ರೆಗ್ಯುಲರ್ ನುಡ್ಸೋರು, ಜಗ್ಗಿ ಸರ್, ಆಮೇಲೆ ಮಧು ನುಡ್ಸಿದ್ದಾರೆ, ಶ್ರೀನಿವಾಸ್ ಸರ್ ನುಡ್ಸಿದ್ದಾರೆ. ಸುಗಮ ಸಂಗೀತ ಇರೋ ತನಕ ರಾಜು ಸರ್ ವಿಲ್ ಬಿ ಟ್ರೂಲಿ ಅಲೈವ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಅರುಣ್ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು. ಸುಗಮ ಸಂಗೀತ ಇರೋವರೆಗೂ ರಾಜು ಅನಂತ್ ಸಮಯ ಸರ್ ಅವರ ಹೆಸರು ಯಾವಾಗಲೂ ಹಸಿರಾಗಿರುತ್ತೆ ಅಂತ. ಇಲ್ಲಿ ಎಲ್ಲ ಕಲಾವಿದರು ಸೇರಿದ್ದೀವಿ. ರಾಜು ಅನಂತ್ ಸ್ವಾಮಿ ಸರ್ ಅವ್ರಿಗೋಸ್ಕರ ಒಂದ್ಸಲಿ ಎದ್ದು ನಿಂತು ನಾವು ಅವರಿಗೆ ಚಪ್ಪಾಳೆ, ಆ ರೆಸ್ಪೆಕ್ಟ್, ಆ ಗೌರವವನ್ನು ನಾವು ಸಲ್ಲಿಸಲೇಬೇಕು ಪ್ಲೀಸ್. Sa-ri-ga-ma-pa-pa-sa-sa